Welcome is the first step towards the lifelong bond. I invite Professor Vikrant Babu, Head of School of Psychological and Behavioral. Good morning, everyone. A warm welcome of batch 2026-27. I welcome Dr. P. Shyamaraju, Honorable Chancellor, Reva University, the guiding force behind the remarkable growth of this institution. And it is an honor to have you preside over today's inauguration. Sir, it gives me great. We are privileged to have a leader of his stature with us today. ಇನಾಗರೇಟ್ ಮಾಡಿದ್ವಿ. ಇದರಲ್ಲೂ ಸುಮಾರು 3,000 ಜನ ಪೇರೆಂಟ್ಸು ಮತ್ತು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೆಲ್ಲ ಕಾಮರ್ಸು, ಮ್ಯಾನೇಜ್ಮೆಂಟು, ಲಿಬರಲ್ ಸ್ಟಡೀಸು, ಸೈನ್ಸು, ಲೀಗಲ್ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸು ಈ ಕೋರ್ಸ್ಗಳೆಲ್ಲ ಅಡ್ಮಿಷನ್ ತಗೊಂಡಿರೋರು. ಇದು ನಾಳೆಯಿಂದ ಈಗ ಅವ್ರಿಗೆ ಓರಿಯೆಂಟೇಷನ್ ಇರುತ್ತೆ. ಇವತ್ತು ಶ್ರೀ ಸುಪ್ರೀತ್ ಸಚ್ದೇವ್ KPMG ಅವರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 30 ವರ್ಷ ಅವರಿಗೆ ಅನುಭವ ಇದೆ. ಅವರ ಜರ್ನಿನ ಅವರು ಶೇರ್ ಮಾಡಿದ್ದಾರೆ ಮಕ್ಕಳಿಗೆ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಮುಖ್ಯವಾಗಿ ಕಾಮರ್ಸ್ನವ್ರಿಗೆ ಅನುಕೂಲ ಆಗುತ್ತೆ. ಅದೇ ಥರ ಶ್ರೀ ಮಿಲಿಟ್ ಶಾ ಅವರು IT ಕಂಪನಿ ಆಗಿರೋದ್ರಿಂದ ಅವರು LNT ಅಂದರೆ LTM ಅಂತಂದರೆ ಮೈಂಟ್ರಿ LNT ಕಂಪನಿಯಿಂದ ಅವರು ಇವತ್ತು ಮಾತಾಡಿದ್ದಾರೆ. ಅವ್ರ ಜರ್ನಿ ಅವರ ಇದನ್ನು ಶೇರ್ ಮಾಡಿದ್ದಾರೆ. ಇದೆಲ್ಲ ಈಗ BCA, BBA, ಲೀಗಲ್ ಎಲ್ರಿಗೂ BSc ಮಾಡಿರೋರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನಾನು ಮಾತಾಡಬೇಕಾದ್ರೆ ಈ ನಮ್ಮ ಕ್ಯಾಂಪಸ್ಸಲ್ಲಿ ಯಾವ ರೀತಿ ಇರಬೇಕು, ಏನೆಲ್ಲ ಫೆಸಿಲಿಟೀಸ್ ಇದೆ, ನೀವು ಮುಂದಕ್ಕೆ ಏನು ಮಾಡಬೇಕಂತಿದ್ರೆ ಅದನ್ನು ನೀವು ಇವತ್ತಿಂದ ಒಂದು ವಾರದಲ್ಲಿ ಎಲ್ಲಾನು ಶೇರ್ ಮಾಡಿದ್ರೆ ಅದ್ರ ಪ್ರಕಾರ ನಿಮ್ಮನ್ನು ನಾವು ಗ್ರೂಮ್ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಿದ್ದೀನಿ. ನನಗೆ ಯಾವತ್ತೂ ಕೂಡ ಡಿಗ್ರಿ ಜೊತೆಗೆ ನಾವೇನು ಎಕ್ಸ್ಟ್ರಾ ಕೊಡ್ತೀವಿ ಅನ್ನೋದು ತುಂಬ ಇಂಟ್ರೆಸ್ಟ್ ನನಗೆ. ಅದನ್ನು ಹೇಳ್ತಾನೆ ಇರ್ತೀನಿ ನಮ್ಮ ಟೀಮ್ಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು. ನಾನು ಪೇರೆಂಟ್ಸ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಸ್ವಲ್ಪ ಗಮನ ಇಡಿ, ವಾರಕ್ಕೊಂದೊಮ್ಮೆ ಅಟ್ಲೀಸ್ಟ್ ಟೀಚರ್ ಜೊತೆ ಮಾತಾಡಿ, ನೀವು ನಾವು ಸೇರಿ ನಮ್ಮ ಮಕ್ಕಳನ್ನ ಒಳ್ಳೆ ಲೀಡರ್ಸ್ ಆಗಿ ತಯಾರಿ ಮಾಡೋಣ ಅಂತ ಹೇಳಿದ್ದೀನಿ. ಈ ಗಣ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಸಿರನ್ನ ಗಿಡನ ಕೊಡೋದ್ರ ಮೂಲಕ ನಾವು ಈ ಪ್ಲಾಂಟ್ ಅಂದರೆ ಗಿಡಗಳು ನೆಡೋದನ್ನು ನಾವು ಸುಮಾರು ಒಂದು 7-8 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. 20,000 ಮೇಲೆ ನಾವು ಇದನ್ನು ಪ್ಲಾಂಟ್ ಮಾಡಿದ್ವಿ. ಇವತ್ತು ಕೂಡ ಅದನ್ನು ನಾವು ಕಾಪಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾನು ಅಷ್ಟಕ್ಕೂ ನಾವು ಬಿಡೋದು ಬೇಡ, ಮಕ್ಕಳಿಗೆ ಒಂದು ಅವರಿಗೆ ಬರಲಿ ಅನ್ನೋದು. ಅಂದರೆ ಅವ್ರ ಜೊತೆ ಈಗ ನಾವು ಸ್ಯಾಪ್ಲಿಂಗ್ ಕೊಟ್ಟು ಇದನ್ನು ಅವ್ರ ಮನೆಯಲ್ಲೇ ಅಲ್ಲ, ಅವ್ರ ಟೆರೆಸಲ್ಲೋ ಅಥವಾ ಅವ್ರ ಗಾರ್ಡನಲ್ಲೋ ಅಥವಾ ಎಲ್ಲೋ ಬೆಳೆಸಲಿ ಅನ್ನೋ ಉದ್ದೇಶದಿಂದ, ಅದ್ರ ಮುಖಾಂತರ ನಾವು ಹೆಂಗೆ ಕಾಪಾಡ್ಬೋದು ಈ ನೇಚರ್ನ ಮತ್ತು ಇದನ್ನ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಇದು ಮಾಡ್ತಾ ಇದ್ದೀನಿ ಕಳೆದ 3-4 ವರ್ಷಗಳಿಂದ. ವಿದ್ಯಾಭ್ಯಾಸ ಜೊತೆಗೆ ವಿದ್ಯಾರ್ಥಿಗಳು ಬದುಕನ್ನ ಕಟ್ಕೊಳ್ಳಿಕ್ಕೆ ನೆರವಾಗ್ತಾ ಇದೆ ಸರ್. ನಾನು ನಿಜ ಹೇಳಬೇಕಾದ್ರೆ ಅದೇ ಹೇಳಿದೆ, ನಿಮಗೆ ಹಸಿವಿದ್ರೆ ನಾವು ಫೀಡ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಒಂದೇ ಮಾತಲ್ಲಿ ಹೇಳಿದೆ ನಾನು. ಆಕಾಶನೇ ಲಿಮಿಟ್ ಇಲ್ಲಿ. ಈಗ ತಾಯಿ ಆದರೂ ಕೂಡ ಅಳದಿದ್ರೆ ಮಗು ಹಾಲು ಕೊಡೋದಿಲ್ಲ. ಇಲ್ಲಿ ಅವ್ರು ದುಡ್ಡು ಫೀಸ್ ಕಟ್ತಾ ಇದ್ದಾರೆ, ನಾವು ಸ್ಯಾಲ್ರೀಸ್ ಕೊಡ್ತಾ ಇದ್ದೀವಿ, ಫೆಸಿಲಿಟೀಸ್ ಎಲ್ಲ ಇದ್ದೀವಿ. ಅವ್ರಿಗೆ ನಮ್ಗೆ ಇದು ಬೇಕು ಅಂತ ಬರಬೇಕು, ನಾವು ಅದಕ್ಕೆ ಗ್ಯಾರಂಟಿ ರೆಡಿ ಇರ್ತೀವಿ. ನಾವು ಏನು ಬೇಕಾದರೂ ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಅದಕ್ಕೆ ನಾನು ಅಲ್ಲಿ ಕೆಲವು ಕಂಡೀಷನ್ಸ್ ಕೂಡ ಹೇಳಿದೆ. ಅಂದರೆ ರೈಡರ್ಸ್ ಅಂದರೆ ನೀವು ಮೊದಲು ಕ್ಲಾಸಿಗೆ ಅಟೆಂಡ್ ಆಗಿರಬೇಕು, ಲ್ಯಾಬ್ಗೆ ಅಟೆಂಡ್ ಆಗಿರಬೇಕು, ಈಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಗುತ್ತೆ ಅದಕ್ಕೆ ಅಟೆಂಡ್ ಆಗಿರಬೇಕು, ಮತ್ತು ಫೀಸ್ ಕಟ್ಟಿರಬೇಕು. ಎಲ್ಲ ಅವ್ರು ಸರಿಯಾಗಿದ್ದರೆ ಡಿಮ್ಯಾಂಡ್ ಮಾಡಿದ್ರೆ ಇದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡೋಕ್ಕೆ ರೆಡಿ ಇದೆ. ವಿದ್ಯಾರ್ಥಿಗಳು ರೇವಾ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಬೇಕು, ಅದರ್ ಯೂನಿವರ್ಸಿಟಿಗಿಂತ ಹೇಗೆ ವಿಭಿನ್ನವಾಗಿದೆ ರೇವಾ ಯೂನಿವರ್ಸಿಟಿ? ಅದು ನೀವೇ ಹೇಳಬೇಕು, ನೋಡ್ತಾ